ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಭಾಗ್ಯಲಕ್ಷ್ಮಿ ಅಮ್ಮ ಅಂತ. ಅವ್ರಿಗೆ ಸಂಧಿವಾತ ಇತ್ತು. ಅವ್ರದ್ದು ಸಂಧಿವಾತ ಫ್ಯಾಕ್ಟರ್ ಬಂದು 274 ಇತ್ತು. ಎಷ್ಟು ತಿಂಗಳು ಮುಂಚೆ ಬಂದಿದ್ದು ನಮ್ಮ ಹಾಸ್ಪಿಟ್ಲಿಗೆ? 10 ತಿಂಗಳು ಮುಂಚೆ. ಇವತ್ತು RA ಫ್ಯಾಕ್ಟರ್ ಬಂದು ನೆಗೆಟಿವ್ ಬಂದಿದೆ, 9.8 ಆಗಿದೆ. ಸೊ ಅದು ಅವ್ರಿಗೆ ಪೇನ್ ಎಲ್ಲ ಎಷ್ಟು ಕಮ್ಮಿ ಆಗಿದೆ ಅಂತ ಒಂದ್ಸರಿ ಕೇಳೋಣ. ಪೇನ್ ಎಲ್ಲ ಹೆಂಗ್ ಕಮ್ಮಿ ಆಗಿದೆ? 90-95% ಪೇನ್ ಕಮ್ಮಿ ಆಗಿದೆ. ಓಕೆ. ಮುಂಚೆ ಎಷ್ಟು ವರ್ಷದಿಂದ ಇತ್ತು ಸಂಧಿವಾತ ಕಾಯಿಲೆ? 25 ವರ್ಷದಿಂದ ಇತ್ತು. ಓಕೆ. ಅವಾಗಿಗೂ ಇವಾಗ ಏನೇನು ಡಿಫ್ರೆನ್ಸ್ ಬರ್ತಾ ಇದೆ ನಿಮಗೆ? ಇಲ್ಲ, ಇವಾಗ ಆರಾಮಾಗಿ ಓಡಾಡ್ಕೊಂಡು. ಹೌದಾ? ಎಷ್ಟು ಕಿಲೋಮೀಟರ್ ನಡೀತಾರೆ ಡೈಲಿ? 3 ಕಿಲೋಮೀಟರ್. ಎವ್ರಿ ಡೇ 3 ಕಿಲೋಮೀಟರ್ಸ್ ವಾಕ್ ಮಾಡ್ತೀರಾ? ಓಕೆ. ಆಮೇಲೆ ಪಥ್ಯ ಹೆಂಗ್ ಮಾಡ್ತಾ ಇದ್ದೀರಾ? ಗೋಧಿ ತಿನ್ನಲ್ಲ, ಹಾ. ಕಡಲೆಕಾಯಿ ಎಣ್ಣೆ ಇಲ್ಲ, ರವೆ ಇಲ್ಲ, ಬರೀ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ. ಕಡಲೆಕಾಯಿ ಎಣ್ಣೆ ಬೇಡ? ಅಯ್ಯೋ, ಹಾ. ತುಪ್ಪ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ. ಓಕೆ. ಇದು ಕಾಳುಗಳು, ಹೆಸರು ಕಾಳು, ಕಡಲೆಕಾಳು, ಮೆಂತ್ಯ. ಮೆಂತ್ಯ ಕಾಳು ಅದೆಲ್ಲ ತಗೊಂಡಿಲ್ಲ. ಸೊ ಯೂಶಲಿ ಸಂಧಿವಾತ ಇರೋರು ಕಾಳು ತಿಂದ್ರೆ ವಾತ ಆಗುತ್ತೆ ಅದೆಲ್ಲ ಹೇಳ್ತಾರೆ ಅಲ್ವಾ? ಯೂಶಲಿ ತಿನ್ಸಲ್ಲ ಅಲ್ವಾ? ಬಟ್ ಪ್ರೋಟೀನ್ ಬೇಕು ಜಾಯಿಂಟ್ಸ್ ಮೇಂಟೈನ್ ಆಗಕ್ಕೆ. ಹಂಗಾಗಿ ಅದು ಹೇಳಿದ್ವಿ, ಅದು ತಗೊಂಡಿದ್ದಾರೆ. ಮುಖ್ಯವಾಗಿ ಆ ರಿಪೋರ್ಟ್ಸ್ ನಾನು ಇದರಲ್ಲೇ ಶೇರ್ ಮಾಡ್ತೀನಿ. RA ಫ್ಯಾಕ್ಟರ್ ನೆಗೆಟಿವ್ ಆಗಿರೋದು ನಿಮಗೆ ನೆಗೆಟಿವ್ ಬಂದಿದೆ ಬ್ಲಡ್ ರಿಪೋರ್ಟ್. 10 ಒಳಗಿದೆ ಅಂದ್ರೆ ಅದು ನೆಗೆಟಿವ್ ಅಂತ. ಸೊ 9.8 ಬಂದಿದೆ, ಅದು ನೆಗೆಟಿವ್ ಆಗಿದೆ. ನಿಮಗೆ ಸ್ಟಾರ್ಟಿಂಗ್ ಬಂದಾಗ 274 ಇತ್ತು. ಸೊ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಇವಾಗ? ಆ ರಿಪೋರ್ಟ್ ನೆಗೆಟಿವ್ ಬಂದಕ್ಕೆ ಏನು ಅನಿಸ್ತಾ ಇದೆ? 25 ವರ್ಷದಿಂದ ಯಾವಾಗ ಬಂದ್ರು ಸಂಧಿವಾತ ಕಾಯಿಲೆ ಇದೆ ಅಂತ ಮೈಂಡಲ್ಲೇ ಇರ್ತಾ ಇತ್ತಲ್ಲ. ಸೊ ಇವಾಗ ನೆಗೆಟಿವ್ ಆಗಿರೋದಕ್ಕೆ ಇವಾಗ ನೀವು ಸಂಧಿವಾತ ಪೇಷಂಟ್ ಅಂತ ಮೈಂಡಿಂದ ತೆಗೆದಾಕಿ. ಅದು ಅವಶ್ಯಕತೆ ಇಲ್ಲ ನಿಮಗೆ. ಆ ಫೀಲಿಂಗ್ ಬೇಡ. ಸೊ ನಾನು ಪೇಷಂಟು, ನಾನು ರೋಗಿ ಅನ್ನೋ ಒಂದು ಭಾವನೆನೇ ಬೇಡ. ಕಂಪ್ಲೀಟ್ ವಾಸಿಯಾಗಿದೆ. ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. 90-95% ಆಗಿದೆ. ನಿಮಗೆ ಎಷ್ಟು ಸರಿ ಇಂಜೆಕ್ಷನ್ ಕೊಡ್ತಾ ಇಲ್ಲ ನಾವು? ಹೋದ್ ಸರಿ ಕೊಟ್ಟಿದ್ವಾ? ಇವತ್ತು ಕೊಡ್ತಾ ಇಲ್ಲ. ಇವತ್ತು ಫಸ್ಟ್ ಟೈಮ್ ಕೊಡ್ತಾ ಇಲ್ಲ. ಇವತ್ತು ಇಂಜೆಕ್ಷನ್ ಕೊಡ್ತಾ ಇಲ್ಲ. ಸೊ ಹೆಂಗಂದ್ರೆ ಸಂಧಿವಾತದಲ್ಲಿ ಡಿಪೆಂಡಿಂಗ್ ಆನ್ ದ ಸಿವಿಯರಿಟಿ ಮೇಲೆ ಅವ್ರದ್ದು ರಿಸಲ್ಟ್ ಬರೋದು ಡಿಸೈಡ್ ಆಗುತ್ತೆ. ಇವ್ರದ್ದು 25 ವರ್ಷದಿಂದ ಇತ್ತು, ಮತ್ತೆ ಸಂಧಿವಾತ ಫ್ಯಾಕ್ಟರ್ ಬಂದು 274 ಇತ್ತು. ಹಂಗಾಗಿ 10 ತಿಂಗಳು ಟೈಮ್ ಹಿಡಿತು. ಸೊ ಸ್ಲೋಲಿ ರಿಕವರ್ ಆಗಿ ಚೆನ್ನಾಗಿದ್ದಾರೆ. ಸೊ ಅದೇ ತರ ಇನ್ನೂ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಅವ್ರಿಗೆ ಏನೇನು 5-10% ಪೇನ್ ಇದೆ ಅದು ಅವ್ರಿಗೆ ವಾಸಿ ಆಗುತ್ತೆ, ಮತ್ತೆ ಸಸ್ಟೈನ್ ಆಗೂ ಇರುತ್ತೆ. ನಿಮ್ಮ ಏನ್ ಸಂದೇಶ ಕೊಡ್ತೀರಾ ಯೂಟ್ಯೂಬ್ ವೀಕ್ಷಕರಿಗೆ? ಸಂಧಿವಾತ ಬಂದು ಇರೋರೆಲ್ಲ ವಾಸಿ ಮಾಡಿಸ್ಕೊಂಡು. ಓಕೆ. ಪಥ್ಯ ಮಾಡಕ್ಕೆ ಏನ್ ಹೇಳ್ತೀರಾ? ಮಾಡಿದ್ರೆ ನಮ್ಗೆ ಆರೋಗ್ಯ ಒಳ್ಳೆಯದು. ಒಳ್ಳೇದಂತ. ಓಕೆ. ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್, ಟೇಕ್ ಕೇರ್.